ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ನನಗೆ ಸಚಿವ ಸ್ಥಾನ ಕೈತಪ್ಪಲು ಸಚಿವ ಎಂಬಿ ಪಾಟೀಲ್. ವಾರ್ತೆಗಳಿವರ ಮುದ್ದೆಬಿಹಾಳ ಜಿಲ್ಲೆಯ ರಾಜಕಾರಣದಲ್ಲಿ ಸಾಸ್ನೂರ್ BS ಪಾಟೀಲ್, ಪ್ರಕಾಶ್ ರಾಠೋಡ್, ಶರಣಪ್ಪ ಸುನ್ಗಾರ್, ಮನೋಹರ್ ಐನಾಪುರ ಅವರನ್ನು ಬೆಳೆಯಲು ಎಂಬಿ ಪಾಟೀಲರು ಬಿಡಲಿಲ್ಲ. ಬೆಳೆಯುವವರನ್ನು ರಾಜಕೀಯದಿಂದ ನಿವೃತ್ತಿ ಹೀಗೆ ಮಾಡಿಸಬೇಕು ಎಂಬ ಕುತಂತ್ರ ಮಾಡುತ್ತಾರೆ. ಇವರು ಪಕ್ಷದಲ್ಲಿ ಕೊಂಡಿ ಮಂಚನಂತೆ ಕೆಲಸ ಮಾಡುತ್ತಿದ್ದಾರೆ ಎಂದು ಮತಕ್ಷೇತ್ರದ ಶಾಸಕ CS ನಾಡೋಡು ಅಪ್ಪಾಜಿ ಉಸ್ತುವಾರಿ ಸಚಿವ ಎಂಬಿ ಪಾಟೀಲರ ವಿರುದ್ಧ ಹೆಸರು ಹೇಳದೆ ವಾಗ್ದಾಳಿ ನಡೆಸಿದ್ದಾರೆ. ಒಬ್ಬರಿಗೆ ಇಬ್ಬರಿಗೆ ಹೇಳಿ ನಾನು ಲೀಸ್ಟ್ ಕೊಡ್ತೀನಿ, ದೊಡ್ಡ ಲೀಸ್ಟ್ ಕೊಡ್ತೀನಿ. ಐನಾಪುರ ಬಗ್ಗೆ, ಪ್ರಕಾಶ್ ರಾಠೋಡ್ ಬಗ್ಗೆ, ಯಾರ ಬಗ್ಗೆ ಒಲಿತವನ್ನು ಬಯಸಿದೆ, ಸುನ್ಗಾರ್ ಶರಣಪ್ಪ ಅವ್ರ ಬಗ್ಗೆ ಹೇಳಿ ನೋಡೋಣ. ಯಾರು ಹಾಲಮತ ಸಮಾಜದ ಒಬ್ಬನ್ನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಮಾಡುವಂತ ಸಂದರ್ಭದಲ್ಲಿ ನಾವು ಎಷ್ಟೆಲ್ಲ ಸರ್ಕಸ್ ಮಾಡ್ಬೇಕಾದ್ರು, ಉಪಾಧ್ಯಕ್ಷನ ಕೆಂಚಪ್ಪ ಬೆಲ್ಲದಾಗ ಮಾಡ್ಬೇಕಾದಾಗ ಕೂಡ ಎಷ್ಟೆಲ್ಲ ಸರ್ಕಸ್ ಮಾಡ್ಬೇಕು ಅಂತ SM ಕೃಷ್ಣ ಅವ್ರ ಮುಂದೆ ನಾನು ರಾಜೀನಾಮೆ ಹೋಗುದು ಅವ್ರು ಮಾಡ್ಲೇಬೇಕು ಅಂತ ಹೇಳಿದೆ. ನನ್ನ ಕಡೆ ಇರೋ ಕೇವಲ ಇಚ್ಛೆ. ನಾವು ಈ ವಿಚಾರವನ್ನ ಎಂಬಿ ಪಾಟೀಲ್ ಗಮನಕ್ಕೆ ಬಂದಾಗ ಸಚಿವ ಸ್ಥಾನ ಕೊಡೋದು ನಾನಲ್ಲ, CM ಅವರು ಹೈಕಮಾಂಡ್ ಅವರು ಅವ್ರನ್ನ ಕೇಳಬೇಕು. ನನ್ನ ಹೆಸರಾಗಿ ಪ್ರಸ್ತಾಪ ಮಾಡ್ತಾ ನೋಡ್ರಿ, CM ಅವರು ಹೈಕಮಾಂಡ್ ಅವರು ಮಾಡುವಂಥದ್ದು ಅವ್ರ ಪ್ರಯತ್ನದಲ್ಲಿ ಅವ್ರು ವಿಫಲರಾಗಿಲ್ಲ. ಸಿದ್ದರಾಮಯ್ಯನವರು ಕೂಡ ಪ್ರಯತ್ನದಲ್ಲಿ ಇದ್ದವರಿಲ್ಲ. ಯಾರ್ಯಾರನ್ನು ಗುರುತಿಸ್ಬೇಕು ಅನ್ನುವಂಥ ಕೊಂಡಿ ಮಿಂಚನ್ ಕೆಲಸ ಮಾಡೋದಕ್ಕೆ ಹೈಕಮಾಂಡ್ ಇವರು ಒಪ್ಪಿಗೆ ತಗೊಂಡಿಲ್ಲ. ತಗೊಂಡಿದಾರ. ಒಮ್ಮೆ ಯಶವಂತರೇಗೌಡನ್ನ ಎಬ್ಬಿಸಿ, ಯಶವಂತರೇಗೌಡ ನಿನಗೆ ಅವಕಾಶ ಇದೆ, ನೀವು ಮಾಡು ಅನ್ನೋದು. ತದನಂತರ ಯಶವಂತರೇಗೌಡರು ಬಿಡೋದು, ಅಪ್ಪಾಜಿಗೆ ಯಶವಂತರೇಗೌಡರಿಗೆ ಜಗಳ ಹಚ್ಚುವಂತ ಕೆಲಸಕ್ಕೆ ಪ್ರಯತ್ನ ಮಾಡೋದು. ನಂತರ ಎಲ್ಲರದು ಆಗಿದೆ, ಅಪ್ಪಾಜಿ ನಾಡೋಡು ನೀನು ಓಡ್ತಾ ಇದೆ ಅಂತಂದು ಶಿವಾನಂದ ಪಾಟೀಲ್ ಕರೀದು. ಶಿವಾನಂದ ಪಾಟೀಲ್ ಕರೆದು ನೀವೆಲ್ಲರೂ ಸಹಿ ಮಾಡಿಕೊಟ್ಟು ಬರ್ರಿ, ನಾನೆಲ್ಲ ಯಾರ್ಯಾರಿಗೆ ಮಾತಾಡ್ತೀನಿ ಅಂತ ಹೇಳೋದು. ಆಮೇಲೆ ಕೊನೆ ಮೂಮೆಂಟ್ ನಲ್ಲಿ ಶಿವಾನಂದ ಪಾಟೀಲ್ ಆಗ್ತಾ ಇದೆ ಅಂತ ಗೊತ್ತಾಗ ಮತ್ತೊಬ್ಬರಿಗೆ ಯಾರಿಗಾರ ಬೆಂಬಲ ಸೂಚಿಸು. ಎಲ್ಲ ಗೊತ್ತಿಲ್ಲ ನಮ್ಗೆ. ಹೈಕಮಾಂಡ್ ಹೇಳಿಕೆ ಕೇಳುತ್ತೆ, ನಂಬಿರ್ತಾರೆ, ಪಕ್ಷದಲ್ಲಿ ಜವಾಬ್ದಾರಿ ಕೊಟ್ಟಿದೆ. ಆ ಜವಾಬ್ದಾರಿಯಿಂದ ನಂಬಿಕೆ ದ್ರೋಹ ಕೆಲಸ ಮಾಡ್ತಾ ಇದೆ, ಪಕ್ಷಕ್ಕೆ ಹಾನಿ ಮಾಡತಕ್ಕಂಥ ಅದು ಮಾಡ್ತಾ ಇದ್ದೀರಿ. ಬಿಜೆಪಿ ಅವ್ರನ್ನ ಎತ್ಕಟ್ತೀರಿ. ನನ್ನ ವಿರುದ್ಧವಾಗಿ ಚುನಾವಣೆಯಲ್ಲಿ, ಈ ಚುನಾವಣೆ ಅಲ್ಲ ಹಿಂದಿನ ಚುನಾವಣೆಯಲ್ಲಿ ತಗೊಳ್ರಿ, ಅದರ ಹಿಂದಿನ ಚುನಾವಣೆಯಲ್ಲಿ ಕೊಡ್ರಿ, ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ ನಿಮ್ಗೆ. ಫಂಡಿಂಗ್ ಮಾಡಿದ್ರಿ, ಹೌದು ಫಂಡಿಂಗ್ ಮಾಡಿದ್ರಿ, ಅದಾಗೂ ಸುಮ್ಮನೆ ಇದೀವಿ, ಅದಾಗೂ ಮೈ ಮುಚ್ಕೊಂಡು ಸುಮ್ಮನೆ ಇದೀವಿ. ಆಯ್ತು ಬಿಡಪ್ಪ, ಏನೋ ಆಗಿದೆ, ದೇವರ ದಯದಿಂದ ನಾವು ಗೆದ್ದಿದ್ದೀವಿ. ರಾಜಕಾರಣ ಸಣ್ಣ ಹುಡುಗರು ಅಂತ ಇದೆಲ್ಲ, ಶಾಲೆ ಹುಡುಗರೆಲ್ಲ ನಾವು ಏನೋ ಒಂದು ವಯಸ್ಸಿಗೆ ಬಂದಂತ ರಾಜಕಾರಣ ಇದೆ. ಎಲ್ಲ ನಾವು ನುಂಗ್ಕೋಬೇಕಾಗಿದೆ. ನಮ್ಮ ರಾಜಕಾರಣದಲ್ಲಿ ನುಂಗ್ಕೊಂಡು ಎಲ್ಲರ ಜೊತೆ ಹೊಂದಾಣಿಕೆಯಿಂದ ರಾಜಕಾರಣ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲದಿದ್ರೆ ಬಿಜಾಪುರ ಜಿಲ್ಲೆ ಅಭಿವೃದ್ಧಿ ಕುಂಠಿತಗೊಳ್ಳುವಂತ ಭಾವನೆಯಿಂದ ಇವತ್ತಿಗೂ ನಾವು ಅದನ್ನು ಸಮಾಧಾನ ತಗೊಂಡಿದ್ವಿ. ಮಾಡುವಂತ ವಿಚಾರಗಳು ಏನಿದಲ್ಲ, ಅವರು ಸುಧಾರಣೆ ಆಗ್ತಾ ಇಲ್ಲ. ನಾನು ಅದೆಲ್ಲ ಹೇಳಕ್ ಹೋಗೋದಿಲ್ಲ. ನಾನು ಮತ್ತೆ ಈ ಇತಿಹಾಸದ ಬಗ್ಗೆ ನಾನು ಮಾತಾಡಕ್ ಹೋಗೋದಿಲ್ಲ. ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟು ನನ್ನವ್ರನ್ನ ದೂರ ಮಾಡ್ಕೊಂಡಿದ್ದೀನಿ, ಎಷ್ಟು ಸಂಕಟದಲ್ಲಿ ಬಂದಂತ ಪ್ರಸಂಗದಲ್ಲಿ ಕೂಡ ನಾವು ಹೋರಾಟ ಮಾಡಿದ್ದೀವಿ, ಹೇಳಲಿಕ್ಕೆ ಹೋಗೋದೇ. ಆದ್ರೆ ಇವರು ತಿಳ್ಕೋಬೇಕು, ಇವ್ರು ನಮ್ಮ ಜೊತೆ ನಿಂತ್ರಪ್ಪ, ನಮ್ಮ ತಂದೆ ಕಾಲದಿಂದ ನಿಂತಿದ್ರು, ನನಗಿಷ್ಟು ಸಹಕಾರ ಕೊಟ್ಟರು. ನಾನು ಬಾಯಿ ಎಲೆಕ್ಷನ್ನಾಗ ಇವರೆಲ್ಲ ಬಂದು ಇಷ್ಟೊಂದು ಪ್ರಯತ್ನ ಮಾಡಿ ನನ್ನನ್ನು ಆರಿಸ್ತಂದ್ರು. ತದನಂತರ ಮತ್ತೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಾಗ ಮತ್ತೆ ನನ್ನ ಜೊತೆ ನಿಂತ್ಕೊಂಡು ಎಲ್ಲ ಮರೆತು ನನ್ನ ಚುನಾವಣೆ ಮಾಡಿ ಈ ಕ್ಷೇತ್ರದಲ್ಲಿ ಲೀಡ್ ಮಾಡಿಕೊಟ್ರು. ಅದಾದ ನಂತರ ಸುನೀಲ್ ಗೌಡನ ನಿಲ್ಲಿಸುವಂತ ಪ್ರಸಂಗ ಬಂದಾಗ ಇವ್ರ ಬೆಂಬಲವನ್ನ ತಗೊಂಡೆ. ನಾನು ಸುನೀಲ್ ಗೌಡನ ನಿಲ್ಲಿಸುವಂತದಕ್ಕೆ ಮತ್ತೆ ಇವರೆಲ್ಲರ ಸಹಕಾರವನ್ನ ಕೋರಿ ನಾವು ಇವತ್ತು ನಮ್ಮ ತಮ್ಮನ್ನ MLC ಮಾಡೋದ್ರಲ್ಲಿ ನಾವು ಯಶಸ್ವಿ ಆದೇವಿ. ಇವೆಲ್ಲ ಎಲ್ಲಿ ಮರಿತಾನೆ, ಎಲ್ಲ ಮರ್ತಿದ್ದಾನೆ, ಯಾವುದೂ ನೆನ್ಪಿಡೋದಿಲ್ಲ. ಷಡ್ಯಂತ್ರ ಆಯ್ತು ಅಂತ ಹೇಳಿದ್ರೆ ಯಾವ ತರ ಷಡ್ಯಂತ್ರ ಅಂತ ಹೇಳಿ ನಾವು ಆರೋಪ ಮಾಡಿದ್ರೆ ಸಿದ್ದರಾಮಯ್ಯ ಆರೋಪ ಮಾಡಿದ್ರು, ಅದರ ಸ್ಪಷ್ಟನೆ ಕೊಡಲಿಲ್ಲ. ಕಾರ್ಯಕರ್ತರ ಗೊಂದಲ ಹಂಗೆ ಉಳಿತು ಸರ್. ಹೇಳಿದ್ದಿಲ್ಲ ಷಡ್ಯಂತ್ರ. ಯಶವಂತರಾಯಗೌಡರು ನೋಡಿ ಹೈಕಮಾಂಡ್ ಅವ್ರಿಗೆ ಬಹಳ ತಪ್ಪು ಕಲ್ಪನೆಯಲ್ಲಿದ್ದಾರೆ. ಹೈಕಮಾಂಡ್ ಅವರು ಬಹಳ ತಪ್ಪು ಕಲ್ಪನೆಯಲ್ಲಿದ್ದಾರೆ. ನಾವು ಇದನ್ನ ಇವತ್ತು ಬಹಳ ಬಿಚ್ಚ ಮನಸ್ಸಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ನಮ್ಮ ಬಿಜಾಪುರ ಜಿಲ್ಲೆಯ ರಾಜಕೀಯ ನಾಯಕರು BM ಪಾಟೀಲರು
ದೇಶಮುಖರು ಗುಡುದಿನಿಯವರ ನಂತರ ಈ ಬಿಜಾಪುರ ಜಿಲ್ಲೆಯಲ್ಲಿ ಯಾರು ನಾಯಕರಿಲ್ಲ, ಇದನ್ನು ಅರ್ಥ ಮಾಡ್ಕೊಳ್ತೀನಿ. ಅಂದ್ರೆ ಇವ್ರದ್ದು ಮಾಹಿತಿ ಕಲೆ ಹಾಕಿದ್ರು. ಇವ್ರು ಯಾರೋ ನಾಯಕರಲ್ಲ, ಆ ನಾಯಕತ್ವ ಗುಣಗಳೇ ಇವ್ರ ಹತ್ರ. ಇವ್ರು ಬರೇ ಸಬಟೈಸ್ ಮಾಡೋದು, ಮತ್ತೊಬ್ಬನ ಯಾಕೆ ತುಳಿಬೇಕು, ಸಮಾಜವಾದಿ ಒಬ್ಬ ಬೆಳೀತಾ ಇದ್ದಾನಂದ್ರೆ ಅವನ ಹೆಂಗ ಅವನಪ್ಪ ಅಂದ್ರೆ ಅವನ ರಾಜಕೀಯದಿಂದ ನಿವೃತ್ತಿಗೊಳಿಸ್ಬೇಕು ಅನ್ನುವಂತ ಆಲೋಚನೆಯಲ್ಲಿ ಇರ್ತಾರೆ ವಿನ ಬೇರೆ ಯಾವ ಆಲೋಚನೆ ಇವರಲ್ಲಿ ಇಲ್ಲ, ಯಾವ ಸಿದ್ಧಾಂತ ಇವರಲ್ಲಿ ಇಲ್ಲ, ಪಕ್ಷದ ಸಿದ್ಧಾಂತ ಇಲ್ಲಿ ಇವರಲ್ಲಿ ಇಲ್ಲ. ಎಲ್ಲರಿಗೂ ಸಾಥ್ ಕೊಡ್ತಾರೆ. ಅದೇ ರಾಠೋಡ್ ನಿಂತಾಗ ಓಪನ್ ಮೀಟಿಂಗ್ ಕರೆದು ಅವನು ವಿರುದ್ಧ ಮಾಡಬೇಕು ಅಂತ ಹೇಳ್ತಾರೆ. ನಾವು ಉತ್ಸಾಹದಲ್ಲಿ ಒಪ್ಪಲಿಲ್ಲ, ಆ ಮೀಟಿಂಗ್ ಇಂದ ಎದ್ದು ಬಂದೀವಿ ನಾವು. ಏನ್ ಮಾತಾಡ್ತೀರಿ ನೀವು? ಪಕ್ಷದಲ್ಲಿ ನಿಂತಿದ್ದಾನೆ, ನಮ್ಮ ಮತಕ್ಷೇತ್ರದಲ್ಲಿ ಎಷ್ಟು ಕೊಟ್ಕೊಳ್ತಾವ ಅನ್ನೋದನ್ನ ನೋಡ್ಬೇಕಲ್ಲ, ನಾವು ಅದನ್ನ ಮಾಡಕ್ ಆಗೋದಿಲ್ಲ ಅಂತ ಎದ್ದು ಬಂದೀವಿ. ಇವೆಲ್ಲ ಹೇಳ್ಬೇಕು, ಗೊತ್ತಿಲ್ಲ ಇದು. ಹೈಕಮಾಂಡಿಗೆ ಮನವರಿಕೆ ಮಾಡಿಕೊಡ್ತೀವಿ. ಹೈಕಮಾಂಡಿಗೆ ಮನವರಿಕೆ ಇದೆ, ಅದು ಯಾಕೆ ತಪ್ಪು ಮಾಡ್ತಾ ಇದೆ ಅನ್ನೋದು ಹೈಕಮಾಂಡ್ ನಲ್ಲಿ ಎಲ್ಲಿ ತಪ್ತಾ ಇದೆ ಅನ್ನೋದು ನೋಡ್ಬೇಕಾಗಿದೆ. ಓಕೆ. ಪಟ್ಟಣದ ಮದರಿ ಕಲ್ಯಾಣ ಮಂಟಪದಲ್ಲಿ ಶನಿವಾರ ಕಾರ್ಯಕರ್ತರು ಅಭಿಮಾನಿಗಳಿಗೆ ಕೃತಜ್ಞತಾ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಸುದೀರ್ಘ ತಮ್ಮ ರಾಜಕೀಯ ಜೀವನದ 7 ಬೀಳುಗಳನ್ನು ತೆರೆದಿಟ್ಟರು. ಸಚಿವ ಸ್ಥಾನಕ್ಕೆ ನನ್ನ ಹೆಸರು ಜೋರಾಗಿ ಕೇಳಿ ಬರುತ್ತಿರುವಾಗ ಯಶವಂತರಾಯಗೌಡ ಪಾಟೀಲರನ್ನು ಎಬ್ಬಿಸಿ ಕುಡಿಸುವುದು, ಯಶವಂತರಾಯಗೌಡರ ಹೆಸರು ಹೆಚ್ಚು ಚರ್ಚೆ ಆಗುವಾಗ ಶಿವಾನಂದ ಪಾಟೀಲರನ್ನು ಎಬ್ಬಿಸುವುದು, ಹೇಗೆ ಮತ್ತೊಬ್ಬರನ್ನು ಎಬ್ಬಿಸಿಕೊಡುವ ಮನಸ್ಥಿತಿ MB ಪಾಟೀಲರದ್ದಾಗಿದೆ. ಯಶವಂತರಾಯಗೌಡರಿಗೆ ನನ್ನ ಮಧ್ಯೆ ಜಗಳ ಹಚ್ಚಿಟ್ಟವರು MB ಪಾಟೀಲ್ ಎಂದು ಶಾಸಕ ನಾಡಗೌಡ ವಾಗ್ದಾಳಿ ನಡೆಸಿದರು. CM DKC ಸಿದ್ದರಾಮಯ್ಯನವರಿಗೆ ನನ್ನನ್ನು ಮಂತ್ರಿ ಮಾಡುವ ಪ್ರಯತ್ನದಲ್ಲಿ ಒಲವು ಇತ್ತು, ಆದರೆ ಇವರು ನಮ್ಮ ಬೆಳವಣಿಗೆ ಸಹಿಸದೆ ನಮಗೆ ದ್ರೋಹ ಮಾಡಿದ್ದಾರೆ. ನಾನು ಯಾವತ್ತೂ ಕುರ್ಚಿ ಕಾರಿಗಾಗಿ ಆಸೆ ಪಟ್ಟವನಲ್ಲ. ಕುರ್ಚಿಯನ್ನು ಹೊಸದಾಗಿ ನಾನು ನೋಡುತ್ತಿಲ್ಲ. ಕೆಲವರಿಗೆ ರಾಜಕಾರಣವೇ ಜೀವನ ಎಂದು ತಿಳಿದವರಿಗೆ ಇದು ವ್ಯಾಪಾರ ಆಗಿದೆ, ನನಗಲ್ಲ ಎಂದ ನಾಡಗೌಡರು ನನ್ನ ವಿರುದ್ಧ ಮಾತನಾಡಿಸಲು ಜಿಲ್ಲಾ ಪಂಚಾಯತ್ ಸದಸ್ಯರನ್ನು ಛೂ ಬಿಡುತ್ತಾರೆ. ಹೈಕಮಾಂಡ್ ಎಲ್ಲವೂ ಗೊತ್ತಿದೆ, ಆದರೆ ಅವರ ಮಾತಿಗೆ ಯಾಕೆ ಬೆಲೆ ಕೊಡುತ್ತಾರೆ ಎಂಬುದು ಅರ್ಥವಾಗುತ್ತಿಲ್ಲ ಎಂದು ಹೇಳಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.